ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಮ್ರತಾ. ಗಡಿಭಾಗದ ಗೋಡೆಯಲ್ಲಿ ಅರಳಿದ ಹೋರಾಟಗಾರ್ತಿ, ಸೋಲನ್ನ ಸವಾಲೆಂದು ಸ್ವೀಕರಿಸುವ ಛಲಗಾರ್ತಿ, ಪ್ರತಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರ ಮಾಡಿ ಬೆಳೆದ ನಾಯಕಿ. ಇದುವೇ ಹೊತ್ತಿನ ವಿಶೇಷ. ಛಲಗಾರ್ತಿ ಲಕ್ಷ್ಮಿ. ಇವರು ರಾಜ್ಯದ ಪ್ರಭಾವಿ ನಾಯಕಿ, ಕ್ಷೇತ್ರದ ಜನರ ಒಳಿತಿಗಾಗಿ ಹಗಲಿರುಳು ಶ್ರಮಿಸೋ ಹೋರಾಟಗಾರ್ತಿ, ಸೋಲನ್ನೇ ಸವಾಲಾಗಿ ಸ್ವೀಕರಿಸಿದ ಮಹಿಳೆ. ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯ ಶತ್ರುಗಳ ಕುತಂತ್ರಕ್ಕೆ ಜಗ್ಗದೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ಮನೆ ಮಗಳಾದ ಛಲಗಾರ್ತಿ. ರಾಜಕೀಯದಲ್ಲಿ ಮಹಿಳೆಯರು ಏನೇ ಇದ್ರೂ ಮೇಲೆ ಬರಲು ಸಾಧ್ಯವಿಲ್ಲ ಅನ್ನೋ ಮಾತೊಂದಿತ್ತು. ದೇಶದ ಪ್ರಧಾನಿಯಾಗಿ ದಿಟ್ಟ ಮಹಿಳೆಯೆಂದು ಖ್ಯಾತಿ ಪಡೆದ ಇಂದಿರಾ ಗಾಂಧಿಯಂತಹ ಇಂದಿರಾ ಗಾಂಧಿಯನ್ನೇ ಕೊಂದ ಈ ಸಮಾಜದಲ್ಲಿ ಇನ್ಯಾರು ಮಹಿಳೆಯರು ಈ ಮಟ್ಟಕ್ಕೆ ಬೆಳೆಯುವ ಧೈರ್ಯ ಮಾಡ್ತಾರೆ ಅನ್ನೋ ಮಾತಿತ್ತು. ಕರ್ನಾಟಕದ ರಾಜಕೀಯಕ್ಕೆ ಬಂದ್ರೆ ಆ ಟೈಮ್ನಲ್ಲಿ ಯಾರು ಕೂಡ ಆ ಮಟ್ಟದ ಹೆಸರು ಗಳಿಸುವುದಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಮುಖ್ಯ ವೇದಿಕೆಗೆ ಬಂದ್ರೂ ಕೂಡ ಜಾಸ್ತಿ ಟೈಮ್ ಅವರ ಹೆಸರು ಪ್ರಚಾರದಲ್ಲಿ ಇದ್ದಿದ್ದು ಕಡಿಮೆನೆ. ಅದರಲ್ಲಿಯೂ ರಾಜ್ಯದಲ್ಲಿರುವ ಪ್ರಮುಖ 3 ಪಕ್ಷದಲ್ಲಿ ಯಾವ ನಾಯಕಿಯೂ ಕೂಡ ಆ ಮಟ್ಟಿಗೆ ಖ್ಯಾತಿ ಪಡೆಯಲು ಸಾಧ್ಯವಾಗದ ಟೈಮ್ ಇದಾಗಿತ್ತು. ಹೀಗೆ ಉತ್ತರ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಂತೂ ಕಾಂಗ್ರೆಸ್ಗೆ ಒಬ್ಬ ಮಹಿಳಾ ನಾಯಕಿಯ ಅಗತ್ಯವಿತ್ತು. ಹಾಗೆ ನೋಡಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಮಾತ್ರ ಯಾವೊಬ್ಬ ಮಹಿಳೆಯೂ ಮುಖ್ಯ ವೇದಿಕೆಗೆ ಬಂದು ಇಲ್ಲಿಯವರೆಗೆ ಪ್ರಖ್ಯಾತಿ ಪಡೆದಿಲ್ಲ. ಇಂಥ ಟೈಮ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮಹಿಳಾ ಪರ ಧ್ವನಿ ಎತ್ತುವ ಹಾಗೂ ಯಾವುದೇ ಸಂದರ್ಭದಲ್ಲಿಯೂ ಛಲಬಿಡದ ಹಠಗಾರ್ತಿಯೇ ಈ ಮಹಿಳಾ ನಾಯಕಿ, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹೌದು, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ತುಂಬಾ ಪ್ರಭಾವಿ ನಾಯಕಿ. ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಪಕ್ಷ ಸಂಘಟನೆ ಮೂಲಕ ಕಾಂಗ್ರೆಸ್ ಪಕ್ಷದ ಸ್ಟಾರ್ ನಾಯಕಿಯಾದವರು ಲಕ್ಷ್ಮಿ ಹೆಬ್ಬಾಳ್ಕರ್. ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತು ಕರ್ನಾಟಕ ರಾಜಕಾರಣದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮದೇ ಆದ ವೈಯಕ್ತಿಕ ವರ್ಚಸ್ಸು ಹೊಂದಿದ್ದಾರೆ. ಇನ್ನು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಹಾಗೂ ಸಾಕಷ್ಟು ಸ್ಫೂರ್ತಿದಾಯಕ ಸ್ಟೋರಿ ಅಂದ್ರೆ ಅದು ಅತಿಶಯೋಕ್ತಿಯಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಟ್ಟಿಹೋಳಿ ಗ್ರಾಮದವರು. ಬಾಲ್ಯದಿಂದಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಓದಿನಲ್ಲಿ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಕಷ್ಟು ಮುಂದಿದ್ರು. ಸ್ಟೇಜ್ ಫಿಯರ್ ಅನ್ನೋದೇ ಲಕ್ಷ್ಮಿಗೆ ಗೊತ್ತಿರಲಿಲ್ಲ. ಮಾತನಾಡುವ ಹಾಗೂ ನಾಯಕತ್ವದ ಗುಣ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬಾಲ್ಯದಿಂದಲೇ ಇತ್ತು. ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಊರಿನ ಮೇಲೆ ಯಾಕೆ ಮಾಡ್ಕೊಳ್ತೀರಾ? ಒಮ್ಮೆ ನನಗೆ ಅಭಿವೃದ್ಧಿ ಮಾಡುವಂತ ಆಶೀರ್ವಾದವನ್ನ ಮಾಡಿ, ಬರೀ ಭಾಷಣ ಮಾಡೋದಷ್ಟೇ ಅಲ್ಲ, ಈ ಊರನ್ನ ಒಂದು ಮಾದರಿ ಊರನ್ನಾಗಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬರೀ ಈ ಊರೊಂದೇ ಅಲ್ಲ 117 ಊರನ್ನ ದತ್ತಕ್ ತಗೊಂಡು ಇಡೀ ಕ್ಷೇತ್ರವನ್ನ, ಇಡೀ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಒಂದು ಒಳ್ಳೆ ಮಾದರಿ ಕ್ಷೇತ್ರ, ಒಂದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ರೋಡ್ ಇರ್ಬೋದು, ಅಥವಾ ಊರಿಗೆ ಮನೆ ಮನೆಗೆ ಕುಡಿಯುವ ನೀರಿನ ಯೋಜನೆ ಇರಬಹುದು. ನಂತರ ಕಾಲೇಜು ಪ್ರವೇಶವಾದ ಮೇಲೂ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ನಾಯಕತ್ವದ ಗುಣದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಅಲ್ಲದೆ ತನ್ನ ಕಾಲೇಜು ಅವಧಿಯಲ್ಲಿ ಉತ್ತಮ ಲೀಡರ್ ಅನ್ನೋ ಪ್ರಶಂಸೆಗೆ ಪಾತ್ರವಾಗ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್.
ಸಾಕಷ್ಟು ಜೀವನದ ನಂತರ ರಾಜಕೀಯಕ್ಕೆ ಧುಮುಕುವ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ. ನಂತರ ದಶಕಗಳ ಹಿಂದೆ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಕಾಂಗ್ರೆಸ್ ನಾಯಕಿ ಮಾರ್ಗರೇಟ್ ಆಳ್ವಾ ಬರ್ತಾರೆ. ಹಾಗೆ ಬಂದ ಮಾರ್ಗರೇಟ್ ಆಳ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಟಿವ್ ಆಗಿ ಓಡುವುದನ್ನ ನೋಡಿ ತಮ್ಮೊಂದಿಗೆ ಚುನಾವಣಾ ಪ್ರಚಾರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂದು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಮಾರ್ಗರೇಟ್ ಆಳ್ವಾ ತುಂಬಾ ಪ್ರಭಾವಿ ಕೈ ನಾಯಕಿಯಾಗಿದ್ರು. ಆಳ್ವಾ ಅವರ ಕಾರಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಜೊತೆಗೆ ಹೋದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಜಕೀಯ ಎಂಟ್ರಿಗೆ ಕಾರಣವಾಯಿತು. ಆಮೇಲೆ ನಡೆದಿದ್ದು ಎಲ್ಲವೂ ಕೂಡ ಈಗ ಇತಿಹಾಸ ಮತ್ತು ನಂತರ ನಡೆದಿದ್ದು ಎಲ್ಲವೂ ಒಂದು ದಾಖಲೆ. ಪ್ರತಿಯೊಂದನ್ನು ಕೂಡ ಪಾಸಿಟಿವ್ ದೃಷ್ಟಿಯಲ್ಲಿ ನೋಡಿಕೊಂಡು ಚಾಲೆಂಜನ್ನು ಸ್ವೀಕಾರ ಮಾಡಿಕೊಂಡು ಜೀವನನೇ ಒಂದು ಚಾಲೆಂಜು, ಅದರಲ್ಲೂ ರಾಜಕೀಯದಲ್ಲಿ ಮಿಂಚಲೇಬೇಕು ಅಂತ ಹೊರಗಡೆ ಬಿದ್ದಂಥ ನನ್ನಂಥವ್ರಿಗೆ ಪ್ರತಿನಿತ್ಯ ನಾವು ಸೆಣಸಾಡ್ತಾ ಇಲ್ಲಿವರೆಗೆ ಮುಟ್ಟಿದ್ದೀನಿ. ಮುಂದೆನೂ ಕೂಡ ಬಹಳ ದೂರ ನಡಿಬೇಕಾಗಿದೆ. ಎಲ್ಲ ಚಾಲೆಂಜ್ಗಳನ್ನು ಎದುರಿಸ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ ಮಹಿಳೆಯರು ಮುಂದೆ ಬರಬೇಕಾದ್ರೆ, ಈಗ ನಾನು ಮುಂದೆ ಬರಬೇಕಾದ್ರೆ ನನಗೆ ನಿಂದಕರು ಇರಲಿಲ್ಲ ಅಂದಿದ್ರೆ, ಚಾಲೆಂಜರ್ಸ್ ಇರಲಿಲ್ಲ ಅಂದಿದ್ರೆ, ನನ್ನನ್ನು ತುಳಿದು ನನ್ನನ್ನು ಸಪ್ರೆಸ್ ಮಾಡೋರು ಇರಲಿಲ್ಲ ಅಂದಿದ್ರೆ ಬಹುಶಃ ನಾನು ಇಷ್ಟು ಎತ್ತರಕ್ಕೆ ಬೆಳೀತಾ ಇರಲಿಲ್ಲ. ಎಲ್ಲೋ ನಾನು ಬೆಳೆಯೋದಕ್ಕೆ ನನ್ನ ವಿರೋಧಕರೇ ಕಾರಣ ಅಂತ ನಾನು ಪ್ರಬಲವಾಗಿ ಹೇಳಬಲ್ಲೆ. ಮಾರ್ಗರೇಟ್ ಆಳ್ವಾ ಅವರೊಂದಿಗೆ ಪ್ರಚಾರಕ್ಕೆ ಹೊರಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಜಕೀಯದ ಒಂದೊಂದೇ ಹೊಸ ಕವಲುಗಳು ತುಳಿಯುತ್ತಾ ಹೋಗುತ್ತೆ. ರಾಜಕೀಯವಾಗಿ ಸಾಕಷ್ಟು ಇಂಟ್ರೆಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಗುತ್ತಾ ಹೋಗುತ್ತೆ. ಹಾಗೆ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ ತೋರುವ ಇವರು ಮುಂದೊಂದು ದಿನ ರಾಜಕೀಯದಲ್ಲಿ ಸಾಕಷ್ಟು ಹೆಸರು ಪಡಿತಾರೆ. ಕಾಂಗ್ರೆಸ್ನ ಒಬ್ಬ ಶಕ್ತಿಶಾಲಿ ನಾಯಕಿಯಾಗಿ ಬೆಳೀತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ರಾತ್ರೋರಾತ್ರಿ ಸ್ಟಾರ್ ಕೈ ನಾಯಕಿ ಆದವರಲ್ಲ. ಮಾರ್ಗರೇಟ್ ಆಳ್ವಾ ಅವರ ಪ್ರಭಾವಕ್ಕೆ ಒಳಗಾಗಿ ಕಾಂಗ್ರೆಸ್ ಪಕ್ಷ ಸೇರಿಕೊಂಡ್ರು. ರಾಜಕೀಯವಾಗಿ ಎತ್ತುಂಗಕ್ಕೆ ಕ್ರಮಿಸಿದ ಹಾದಿ ಮಾತ್ರ ತುಂಬಾ ಪರಿಶ್ರಮದ ಮತ್ತು ಕಠಿಣವಾದದ್ದು. ಮುಂಬೈ ಕರ್ನಾಟಕ ಭಾಗದಲ್ಲಿ ಒಬ್ಬ ಮಹಿಳೆ ರಾಜಕೀಯವಾಗಿ ಹೆಸರು ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಆದರೆ ಈ ಸಾಹಸದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಜಯಶೀಲರಾಗ್ತಾರೆ. ಅದು ಹೇಗೆ ಅಂತ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ತನ್ನ ಬಾಲ್ಯದ ದಿನದಲ್ಲಿ ಸಾಕಷ್ಟು ಚುರುಕಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ರಾಜ್ಯದ ಪ್ರಮುಖ ನಾಯಕಿಯಾಗಿ ಬೆಳೀತಾರೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಹಾಗಾದ್ರೆ ಅವರ ರಾಜಕೀಯ ಜೀವನದಲ್ಲಿ ಆದ ಬದಲಾವಣೆಗಳೇನು ಅಂತ ನೋಡೋಣ ಬನ್ನಿ. ಮೊದಲು ಪ್ರಚಾರಕ್ಕೆ ಧುಮುಕಿದ ಹೆಬ್ಬಾಳ್ಕರ್ ಅವರಿಗೆ ಮೊದಲು ಪಕ್ಷ ಸಂಘಟನೆ ಎಲ್ಲವೂ ಹೊಸದಾಗಿತ್ತು. ಆ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹಾಗೆಯೇ ಪಕ್ಷದ ಬಗ್ಗೆ ಸಾಕಷ್ಟು ತಿಳಿಯಬೇಕು ಎಂದು ಭಾವಿಸಿದ್ರು. ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ್ರು. ಮುಂದೆ ಖಾನಾಪುರ ಮತ್ತು ಜಿಲ್ಲೆಯಾದ್ಯಂತ ಓಡಾಡಿ ಪಕ್ಷ ಸಂಘಟನೆಗೆ ಬೆವರು ಸುರಿಸಿದ್ರು. ಆಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಘಟನಾ ಕ್ಷಮತೆಯಿಂದ ಗಮನಿಸಿದ ರಾಜ್ಯದ ಕೈ ನಾಯಕರು ಅವರನ್ನ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಳಿಸಿದ್ರು.
ಆ ಬಳಿಕ ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆಯಾಗಿ ನೇಮಕಗೊಳಿಸಿದ್ರು. ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜಕೀಯವಾಗಿ ಹಂತ ಹಂತವಾಗಿ ಏಳಿಗೆ ಸಾಧಿಸುತ್ತಲೇ ಹೋದ್ರು. ಕುಟುಂಬದ ಸದಸ್ಯರು, ಕ್ಷೇತ್ರದ ನಾಯಕರು, ಮತದಾರರ ಶಕ್ತಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯದ ಒಂದೊಂದೇ ಮಜಲುಗಳನ್ನ ಗಟ್ಟಿಸಿಕೊಳ್ತಿದ್ದಾರೆ. ಎರಡ್ 2013ರಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಸಮಯವದು. ಆಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಮೊದಲೇ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಬಿಜೆಪಿ ಭದ್ರಕೋಟೆಯಾಗಿತ್ತು. ಇಲ್ಲಿ ಮರಾಠಿ ಓಟುಗಳು ನಿರ್ಣಾಯಕ. ಇಲ್ಲೇನೇ ಇದ್ರೂ ಬಿಜೆಪಿ ಎಂಇಎಸ್ ಮಧ್ಯೆನೇ ಪೈಪೋಟಿ ಎಂದು ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿತ್ತು. ಹೀಗೆ ನೆಲೆಯೇ ಇಲ್ಲದ ಕಾಂಗ್ರೆಸ್ ಪಕ್ಷದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣಕ್ಕಿಳಿದು ಕಾಂಗ್ರೆಸ್ ಪಕ್ಷದ ಪ್ರಬಲ ಅಭ್ಯರ್ಥಿಯಾಗಿ ಗಮನ ಸೆಳೀತಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಭಾವಶಾಲಿಯಾಗಿತ್ತು. ಅಲ್ಲದೆ ಮುಂಬೈ ಕರ್ನಾಟಕದ ಭಾಗದಲ್ಲಿ ನೂರಾರು ಸಮಸ್ಯೆ ಇತ್ತು. ಈ ಹಿಂದೆ ಇದ್ದ ಸರ್ಕಾರಗಳು ಈ ಭಾಗವನ್ನ ಸಾಕಷ್ಟು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಅದೆಲ್ಲದರ ನಡುವೆಯೂ ಕೂಡ ಬಂಡಾಯ ಅಭ್ಯರ್ಥಿಗಳ ಸ್ಪರ್ಧೆ ಮತ್ತು ಸ್ವಯಂ ಕಾಂಗ್ರೆಸ್ ನಾಯಕರ ಕುತಂತ್ರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸೌಧದ ಮೆಟ್ಟಿಲು ಹತ್ತುವ ಕನಸಿಗೆ ಹಿನ್ನಡೆಯಾಗುತ್ತೆ. ಈ ಚುನಾವಣೆಯಲ್ಲಿ ಸೋಲಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಮನೆಯಲ್ಲಿಯೇ ಕುಳಿತುಕೊಳ್ಳದೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರವನ್ನೇ ಕರ್ಮಭೂಮಿಯಾಗಿಸಿಕೊಂಡು ಪಕ್ಷ ಸಂಘಟನೆ ಆರಂಭಿಸುತ್ತಾರೆ. ಜನರ ಕಷ್ಟಗಳಿಗೆ ಸ್ಪಂದಿಸುವ ಮತ್ತು ಬಡವರ, ದಿನದಲಿತರ ಸೇವೆಗೆ ತಮ್ಮ ಜೀವನವನ್ನ ಸೆಳೆಸುತ್ತಾರೆ. ಕ್ಷೇತ್ರದಲ್ಲಿ ಎಲ್ಲೇ ಏನೇ ಆದರೂ ಕೂಡ ತಾವೇ ಮುಂದೆ ನಿಂತು ತಮ್ಮ ಜನರ ಏಳಿಗೆಗೆ ಸಾಕಷ್ಟು ಪ್ರಯತ್ನ ಮಾಡುತ್ತಾರೆ. ಎರಡು ಸಲ ಅವರ ಚುನಾವಣೆಯಲ್ಲಿ ಬಿದ್ದರೂ ಸದಾ ಒಟ್ಟಲ್ಲಿ ಹೋಗಿ ಮಂತ್ರಿಗಳಿಗೆ ಕೈಕಾಲು ಹಿಡಿದಾದರೂ ಒಂದು ಅಭಿವೃದ್ಧಿ ಮಾಡಬೇಕು, ಅಭಿವೃದ್ಧಿ ಪರವಾಗಿ ನಿಂದಿರಬೇಕನ್ನುವಂಥ ಒಬ್ಬರು ಹೆಣ್ಮಗಳಿದ್ದರು. ವಿಶೇಷವಾಗಿ ಅವರೊಬ್ಬರ ಲೀಡರ್ ಇದ್ದರು. 2013ರ ಚುನಾವಣೆಯಲ್ಲಿ ತಾವು ಸೋತರು. ರಾಜ್ಯದಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷವೇ ಸರ್ಕಾರ ರಚಿಸುವ ಕಾರಣದಿಂದ ಪರೋಕ್ಷವಾಗಿ ಸಾಕಷ್ಟು ಸಹಾಯವಾಗುತ್ತೆ. ಅಲ್ಲದೆ ಕ್ಷೇತ್ರಕ್ಕೆ ಆಗಬೇಕಾದ ಕೆಲಸ ಕಾರ್ಯಗಳನ್ನ ಕೂಡ ತಾವೇ ಮುತುವರ್ಜಿ ವಹಿಸಿ ಮಾಡಿಕೊಳ್ತಾರೆ. ಇದರಿಂದ ಜನರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಸಾಕು ಒಂದು ವಿಶೇಷ ಗೌರವ ಇಟ್ಕೊಂಡಿದ್ದಾರೆ. ಹೀಗೆ 2014ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ. ಇಲ್ಲಿಯೂ ಸೋಲಾದ್ರೂ ಕಾಂಗ್ರೆಸ್ ಪಕ್ಷ ಗಳಿಸಿದ ಮತಗಳು ಕೇಸರಿ ನಾಯಕರನ್ನ ನಿದ್ದೆಗೆಡಿಸಿದ್ದು ಸುಳ್ಳಲ್ಲ. ಈ ಸೋಲಿನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸ್ವಲ್ಪವೂ ಧೃತಿಗೆಡುವುದಿಲ್ಲ. ರಾಜಕೀಯವಾಗಿ ಇನ್ನಷ್ಟು ಬಲಿಷ್ಠ ನಾಯಕಿಯಾಗಿ ಬೆಳೀತಾರೆ. ಕರ್ನಾಟಕದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಜಕೀಯ ಕುತಂತ್ರಗಳ ಪರಿಚಯ ಮಾಡಿಸಿಕೊಟ್ರೆ, ಇದೇ ಚುನಾವಣೆ ತಾವು ಮಾಡಬೇಕಾದ ಪ್ರತಿತಂತ್ರಗಳನ್ನ ಕಲಿಸಿಕೊಡ್ತವೆ. ಇಷ್ಟೆಲ್ಲ ಆದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ರಾಜಕೀಯ ಹಣೆಬರಹ ತಾವೇ ರೂಪಿಸಿಕೊಳ್ಳಲು ಪಣ ತೊಡ್ತಾರೆ. ಹಾಗಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ರಾಜಕೀಯ ಕರ್ಮಭೂಮಿಯಾದ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಅಕ್ಷರಶಃ ಕಬ್ಬಿಣದ ಕಡಲೆಯಾಗಿತ್ತು. ಯಾಕಂದ್ರೆ ಇಲ್ಲಿ ಭಾಷಾ ರಾಜಕಾರಣ ಮಾಡುವ ಎಂಇಎಸ್ ಮತ್ತು ಇನ್ನೊಂದೆಡೆ ಹಿಂದುತ್ವದ ಅಜೆಂಡಾದಡಿ ಮರಾಠಿ ಮತಗಳನ್ನ ಬೇಟೆಯಾಡುವ ಬಿಜೆಪಿ. ಈ ಬಿಜೆಪಿ ಮತ್ತು ಎಂಇಎಸ್ನ ರಾಜಕೀಯ ದಾಳವನ್ನ ಮೀರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕಾದ ಅನಿವಾರ್ಯತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಗಲ ಮೇಲಿತ್ತು. ಬೆಳಗಾವಿ ಅಂದ್ರೆ ಸಾಕು ನಮಗೆ ತಕ್ಷಣ ನೆನಪಿಗೆ ಬರುವುದು ಅಲ್ಲಿನ ಭಾಷಾ ರಾಜಕೀಯ, ಗಡಿ ವಿವಾದ.
ಇದರಲ್ಲಿ ರಾಜಕೀಯ ನಾಯಕರು ಮಿಂದೆದ್ದು ಮಾಡುವ ರಾಜಕಾರಣ. ಇದೆಲ್ಲದರ ನಡುವೆಯೂ ಪಕ್ಷವನ್ನ ಬಲವಾಗಿ ಕಟ್ಟುವ ಪಣ ತೊಡುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಇದ್ದ ಸವಾಲುಗಳೇನು, ಅದನ್ನ ಎದುರಿಸಲು ತಾವು ಅನುಸರಿಸಿದ ಕ್ರಮಗಳೇನು ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ, ಮರಾಠಿಗರು ಕನ್ನಡಿಗರ ನಡುವೆ ಸಮರ, ರೈತರಿಗೆ ನೀರಿಲ್ಲದೆ ಬಾಡಿ ಬೆಂಡಾಗಿ ಹೋಗಿರುವ ಕೃಷಿಕರು, ಇರೋ ಚೂರುಪಾರು ಮೂಲಭೂತರ ಸೌಲಭ್ಯದಲ್ಲಿಯೂ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ರಾಜಕೀಯ ನಾಯಕರ ನಡುವೆ ತಾನು ಹೇಗೆ ಭಿನ್ನ ಎಂಬುದನ್ನು ತೋರಿಸಿಕೊಡುವ ದಿಟ್ಟ ರಾಜಕಾರಣಿಯೇ ಲಕ್ಷ್ಮೀ ಹೆಬ್ಬಾಳ್ಕರ್. ತಮ್ಮ ರಾಜಕೀಯ ಜೀವನದ ಪ್ರತಿ ಹಂತದಲ್ಲೂ ರಾಜಕೀಯವಾಗಿ ತುಳಿಯಲು ಯತ್ನಿಸಿದ ಸ್ವಪಕ್ಷದ ನಾಯಕರ ಕುತಂತ್ರಕ್ಕೂ ಎದುರೇಟು ನೀಡುವ ಅನಿವಾರ್ಯತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇತ್ತು. ಆಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲನ್ನೇ ಸವಾಲಾಗಿ ಸ್ವೀಕರಿಸುತ್ತಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ರಾಜಕಾರಣವನ್ನೇ ಅಸ್ತ್ರವಾಗಿಸಿಕೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕಳೆದ 60 ವರ್ಷಗಳಿಂದ ಅಭಿವೃದ್ಧಿ ಕಾಣದ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಜನರು ಡೆವಲಪ್ಮೆಂಟ್ ಬಗ್ಗೆ ಆಲೋಚಿಸುವಂತೆ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದೇ ಅಸ್ತ್ರವನ್ನ ಮುಂದಿಟ್ಕೊಂಡು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪತಾಕೆ ಹಾರಿಸುವಲ್ಲಿ ಯಶಸ್ವಿಯಾಗ್ತಾರೆ ಈ ಮಹಿಳಾ ನಾಯಕಿ. ಎರಡ್ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ದಿನದಿಂದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸಂಚಾರ ಆರಂಭಿಸುತ್ತಾರೆ. ಪ್ರತಿ ಗ್ರಾಮಕ್ಕೂ ಭೇಟಿ ನೀಡುತ್ತಾರೆ. ಒಂದೆಡೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ದಶಕಗಳಿಂದ ಜನರು ಎದುರಿಸ್ತಾ ಇರುವ ಸಮಸ್ಯೆಗಳ ಸರಮಾಲೆಗಳು ಎದುರಾಗ್ತವೆ. ಎಲ್ಲೇ ಹೋದ್ರೂ ಸರಿಯಾದ ರಸ್ತೆಗಳಿಲ್ಲ, ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆ, ರೈತರ ಸಮಸ್ಯೆ ಹಾಗೂ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತಹ ಬೆಟ್ಟದಂತಹ ಸಮಸ್ಯೆಗಳೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಣ್ಣಿಗೆ ಬೀಳುತ್ತೆ. ಆಗ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಚುನಾವಣೆಯಲ್ಲಿ ಸೋಲು ಗೆಲುವು ಕ್ಷೇತ್ರದ ಮತದಾರರ ಕೈಯಲ್ಲಿ ಬಿಟ್ಟು ಬಿಡೋಣ, ಆದ್ರೆ ನನ್ನ ಕ್ಷೇತ್ರದ ಸಮಸ್ಯೆಗಳನ್ನ ನನ್ನ ಸರ್ಕಾರದ ಅವಧಿಯಲ್ಲಿಯೇ ಸಾಧ್ಯವಾದಷ್ಟು ಬಗೆಹರಿಸೋಣ ಅಂತ ಶಪಥ ಮಾಡ್ತಾರೆ. ಇದರ ಫಲವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಪ್ರತಿ ಮನೆಯ ಮಗಳಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗುರುತಿಸಿಕೊಂಡಿದ್ದಾರೆ. ಯಾವುದೇ ರಾಜಕೀಯ ಅಧಿಕಾರವಿಲ್ಲದಿದ್ರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮನಸ್ಸು ಸದಾ ಕ್ಷೇತ್ರದ ಜನರಿಗಾಗಿ ಮಿಡಿತಾ ಇರುತ್ತೆ. ಬೇರೆ ಅಧಿಕಾರ ಇಲ್ಲದೇನೆ ಸರ್ಕಾರದ ಮಂತ್ರಿಗಳ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವವನ್ನು ಹೇರಿ ಈ ಸಾಕ್ಷಿಗುಡ್ಡೆ ಅಂತ ಹೇಳ್ತಾರೆ, ನಾನು ಅಂಥದ್ದು ಮಾಡಿದೆ ಇಂಥದ್ದು ಮಾಡಿದೆ ಅಂತ, ಅದು ಇತಿಹಾಸದಲ್ಲಿ ನಮ್ಮ ಹೆಸರು ಇರಬೇಕು. ಹಾಗೆ ಈ ಇತಿಹಾಸದಲ್ಲಿ ಸೇರುವಂಥ ಅನೇಕ ಗುರುತರವಾದಂಥ ಕೆಲಸವನ್ನು ಈ ಸ್ಟೇಷನ್ದಾಗಿರ್ಬೋದು, ಕೆರೆ ತುಂಬಿಸೋದಾಗಿರ್ಬೋದು, ಮನೆಗಳನ್ನು ತಂದಿರೋದಾಗಿರಬಹುದು, ಅನೇಕ ಈ ಕ್ಯಾನ್ಸರ್ ಪೇಷಂಟ್ಗಳು ಇಂಥವ್ರಿಗೆಲ್ಲ ಸಹಾಯ ಬಹಳಷ್ಟು ಮಾಡ್ಬೋದು ಸರ್ಕಾರದಲ್ಲಿ. ಅದರಲ್ಲೂ ಅಧಿಕಾರ ಇದ್ದವ್ರು ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, MLA ಆಗೋದು ಒಂದು ದೈವ, MP ಆಗೋದು ಒಂದು ದೈವ. ಪ್ರಜಾಪ್ರಭುತ್ವದಲ್ಲಿ ಕಣ್ಣಿಗೆ ಕಾಣೋರು ಯಾರಂತಂದರೆ ಜನರಿಂದ ಆರಿಸ್ಕೊಂಡು ಹೋದಂಥವರೇ ಕಣ್ಣಿಗೆ ಕಾಣುವಂಥ ದೇವರು. ಬೆಳಗಾವಿ ಮತಕ್ಷೇತ್ರದ ಜನರ ಸಮಸ್ಯೆಗಳನ್ನ ನಿವಾರಿಸುವುದಕ್ಕಾಗಿ ಲಕ್ಷ್ಮೀ ತಾಯಿ ಫೌಂಡೇಶನ್ ಸ್ಥಾಪಿಸುತ್ತಾರೆ. ಈ ಲಕ್ಷ್ಮೀ ತಾಯಿ ಫೌಂಡೇಶನ್ದಿಂದಲೇ ಸಾವಿರಾರು ಜನರಿಗೆ ವೈಯಕ್ತಿಕವಾಗಿ ಸಹಾಯ ಹಸ್ತ ಚಾಚಿಸಿದ್ದಾರೆ. ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ, ಅರಿಶಿನ ಕುಂಕುಮ ಕಾರ್ಯಕ್ರಮ, ರಂಗೋಲಿ ಸ್ಪರ್ಧೆ, ಗ್ರಾಮೀಣ ಸೊಗಡಿನ ಜಾನಪದ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳಿಗೆ ಲಕ್ಷ್ಮೀ ತಾಯಿ ಫೌಂಡೇಶನ್ನಿಂದ ಪ್ರೋತ್ಸಾಹಿಸುವ ಕೆಲಸ ಮಾಡುತ್ತಲೇ ಬಂದಿದ್ದಾರೆ. ಚುನಾವಣೆಯಲ್ಲಿ ನಾವು ನೋಡ್ತೀವಿ,
ರೊಕ್ಕ ಕೊಡ್ತೀವಿ ಹಂಚ್ತಾರೆ, ಅದು ಇದಾಗ್ತಾರೆ, ಹೋಗ್ತಾರೆ. ಅದೆಲ್ಲ ಪ್ರತಿ ಹೆಣ್ಮಕ್ಳಿಗೂ ಒಂದು ನಾವು ಏನಾದರೂ ಒಂದು ಇದನ್ನು ಹೆಣ್ಮಕ್ಳ ಮನಸ್ಸಿಗೆ ನಾವು ಮುಟ್ಟಬೇಕಂತ ಹೇಳಿ ತಿಳ್ಕೊಂಡು ಅರಿಶಿನ ಕರ್ನಾಟಕ ರಾಜ್ಯದಲ್ಲಿ ವಿನೂತನವಾದ ಕಾರ್ಯಕ್ರಮ ಅಂತಂದ್ರೆ ಅರಿಶಿನ ಕುಂಕುಮ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಇಲ್ಲಿಯವರೆಗೆ. ಆ ಅರಿಶಿನ ಕುಂಕುಮ ಕಾರ್ಯಕ್ರಮ ಮುಖಾಂತರ ಪ್ರತಿಯೊಬ್ಬ ಮಹಿಳೆಯರ ಮನಗೆಲ್ಲುವವನ್ನು ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದಾರೆ. ಇನ್ನು ಬಡ ರೋಗಿಗಳಿಗೆ, ಕಾರ್ಮಿಕರಿಗೆ, ಕಷ್ಟ ಅಂತ ಹೇಳ್ಕೊಂಡು ಬಂದವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರ ನೋವು, ಸಂಕಷ್ಟಗಳನ್ನ ತಾಳ್ಮೆಯಿಂದ ಆಲಿಸಿ ಅವರ ಕಷ್ಟ ಸುಖದಲ್ಲಿ ಸದಾ ಬೆನ್ನಿಗೆ ನಿಂತಿದ್ದರಿಂದ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನರು ಮನೆ ಮಗಳು ಎಂದು ಹೆಮ್ಮೆಯಿಂದ ಕರೀತಾರೆ. ನಾನು ಇಷ್ಟೇ ಹೇಳ್ತೀನಿ, ಗ್ರಾಮೀಣ ಮತದಾರರ ಬಂಧುಗಳೇ, ನೀವೆಲ್ಲರೂ ನನ್ನನ್ನು ನನ್ನ ಹೆಸರಿನಿಂದ ಕರೆಯೋದಿಲ್ಲ. ಇವತ್ತು ನೀವೆಲ್ಲ ನನ್ನನ್ನು ಅಕ್ಕ ಅಂತ ಕರಿತೀರಾ, ತಾಯಿ ಅಂತ ಕರಿತೀರಾ, ಮನೆ ಮಗಳು ಅಂತ ಕರಿತೀರಾ. ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ನನ್ನಲ್ಲಿಟ್ಟಿದ್ದೀರಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರ್ಯಗಳ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಸಾರ್ವಜನಿಕ ಸಭೆಯಲ್ಲಿ ಹಾಡಿ ಹೊಗಳಿದ್ದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಜನಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥವರು ನಿಮ್ಮ ಪ್ರತಿನಿಧಿಗಳಾಗಿ ವಿಧಾನಸಭೆಗೆ ಬಂದ್ರೆ ಈಗ ಮತ್ತೆ ಚುನಾವಣಾ ಕಾವು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಗಳಲ್ಲಿ ರಂಗೇರಿದೆ. ಎಂದಿನಂತೆ ಎಂಇಎಸ್ ಗಡಿ ಮತ್ತು ಭಾಷಾ ಅಸ್ತ್ರದಡಿ ಅಖಾಡಕ್ಕೆ ಇಳಿದ್ರೆ ಆತ ಬಿಜೆಪಿ ಹಿಂದುತ್ವದ ಅಜೆಂಡಾ ಹಿಡಿದುಕೊಂಡು ಹೊರಟಿದೆ. ಇನ್ನು ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿವೃದ್ಧಿ ಮಂತ್ರದಡಿ ರಣರಂಗಕ್ಕೆ ಇಳಿದಿದ್ದಾರೆ. ಈಗಾಗಲೇ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಆರಂಭವಾಗಿದೆ. ಸಾಕಷ್ಟು ಎಂಇಎಸ್ ಮತ್ತು ಬಿಜೆಪಿ ರಾಜಕೀಯಕ್ಕೆ ಬೇಸತ್ತು ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಯಾರಿಗೆ ವಿಜಯಮಾಲೆ ಎಂಬುದನ್ನ ಕ್ಷೇತ್ರದ ಮತದಾರರ ಕೈಯಲ್ಲಿದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಟ್ಟ ನಿರ್ಧಾರಗಳು ಒಂದೊಂದೇ ರಾಜಕೀಯ ದಾಳಗಳು ವಿರೋಧಿ ಪಾಳ್ಯದಲ್ಲಿ ಸಂಚಲನ ರೂಪಿಸಿದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗಾದ್ರೂ ಮಾಡಿ ಹೆಣೆಯಬೇಕೆಂದು ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರು ಬೆಚ್ಚಿ ಬೀಳುವಂತಾಗಿದೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ತನ್ನದೇ ಆದ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಟಿರುವ ಸೈನ್ಯವನ್ನ ಕಂಡು ವಿರೋಧಿಗಳು ಕೈಚೆಲ್ಲಿ ಕುಳಿತುಕೊಳ್ಳುವಂತಾಗಿದೆ. ಓರ್ವ ಮಹಿಳಾ ರಾಜಕಾರಣಿಯಾಗಿ ರಾಜ್ಯ ಮಾತ್ರವಲ್ಲದೆ ದೇಶದ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಸಂಚಲನ ಹುಟ್ಟಿಸಿರುವ ಈ ಧೈರ್ಯವಂತ ಛಲಗಾತಿಗೊಂದು ಹ್ಯಾಟ್ಸ್ ಆಫ್. ಇದುವೇ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.